ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್, ನಮ್ಮ ಅಜ್ಜಿ, ನಮ್ಮ ನೇಬರ್ಸ್ ಎಷ್ಟೊಂದು ಜನ, ಅಂದರೆ ನಾಟ್ ಎಷ್ಟೊಂದು ಜನ, ಸ್ವಲ್ಪ ಜನ ನಮ್ಮ ಸುತ್ತಮುತ್ತ ಇರುವಂಥ ಸ್ವಲ್ಪ ಜನನ ಎಲ್ಲರೂ ಲಾಲ್ಬಾಗ್ ಹೋಗೋಣ ಅಂತ, ಬಿಕಾಸ್ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಹೋಗಿ ಬರೋಣ ಅಂತ. ಬನ್ನಿ, ಹೆಂಗಿರುತ್ತೆ, ಹೆಂಗೆ ಹೋಗೋಣ ಅಂತ ನನಗೂ ಗೊತ್ತಿಲ್ಲ. ಮೇಡಮ್ ಗೈಡು ಸುಮತಿ ಅಕ್ಕ, ಆ್ಯಕ್ಚುಲಿ ಇವಳು ನನಗಿಂತ ತುಂಬ ಚಿಕ್ಕವಳು, ನಾಟ್ ತುಂಬ ಚಿಕ್ಕವಳು, 2 ವರ್ಷ ಚಿಕ್ಕವಳು, ಬಟ್ ಸ್ಟಿಲ್ ನನಗೆ ತುಂಬ ಉದ್ದ ಇರೋದ್ರ ರೀಸನ್ನಿಂದ ಅವಳನ್ನು ನಾನು ಸುಮತಿ ಅಕ್ಕ ಅಂತ ಕರಿತೀನಿ, ಸುಮಿ ಅಕ್ಕ ಅಂತ ಕರಿತೀನಿ. ಎಷ್ಟೊಂದು ಜನ ಕೇಳಿದ್ರು ಏನು ಅಕ್ಕ ಅಂತಾರೆ ನಿಮ್ಗಿಂತ ಚಿಕ್ಕವರ ಅಂತ. ಇಲ್ಲ ನಾ ಅವ್ರಿಗಿಂತ ದೊಡ್ಡವರೇ, ಬಟ್ ಹಂಗೆ ಕಾಣಿಸಲ್ಲ, ಏನು ಮಾಡೋದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಹೈಟ್ ಪ್ರಾಬ್ಲಮ್. ಅದಕ್ಕೋಸ್ಕರ ಅವ್ರನ್ನ ಅಕ್ಕ ಅಂತ ಕರಿತೀನಿ. ಇವರು ನಮ್ಮದು ಸಿಟಿ ಟೂರ್ ಇವಾಗ ಕರ್ಕೊಂಡು ಹೋಗ್ತಾರೆ ಲಾಲ್ಬಾಗ್ಗೆ ನಮ್ಮನ್ನು. ಸೊ ಬನ್ನಿ, ಲೆಟ್ಸ್ ಗೋ. ಇಲ್ಲ, ಹೆಂಗೆ ಕರ್ಕೊಂಡು ಹೋಗ್ತೀರಾ? ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮೆಟ್ರೋನ? ಸಿದ್ದರಾಮಯ್ಯ ಮೆಟ್ರೋ ಅರ್ಧನ ನೋಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೆಂಗೆ ಕರ್ಕೊಂಡು ಹೋಗ್ತಾರ ಮೇಡಮ್? ಹಾಗೆ ಪ್ಲಾನ್ ಇಲ್ದಂಗೆ ಹೋಗ್ತಿರೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ನಾನು ಹೆಂಗೆ ರೆಡಿ ಆಗಿದ್ದೀನಿ ಆಮೇಲೆ ತೋರಿಸ್ತೀನಿ. ಹೌದು, ಇನ್ನು ರೆಡಿ ಆಗ್ತಾ ಇದ್ದೀವಿ. ನಾನು ರೆಡಿ ಆಗಿದ್ದೀನಿ, ಬೋ ಒಂದು ಹಾಕ್ಕೊಬೇಕಷ್ಟೆ. ನಾನು ಲಿಪ್ಸ್ಟಿಕ್ ಹಾಕ್ಕೋಬೇಕಷ್ಟೆ. ಓಕೆ ಓಕೆ ಬಾಯ್. ಸೊ ಹಿಂಗೆ ರೆಡಿ ಆಗಿದ್ದೀವಿ. ವಿ ಆರ್ ಜಸ್ಟ್ ವೇರಿಂಗ್ ಸಮ್ ಒನ್ ಪೀಸ್ ಇಬ್ಬರೂ. ಆ್ಯಂಡ್ ನಾನು ಹಿಂಗೆ ಬೋ ಹಾಕ್ಕೊಂಡಿದ್ದೀನಿ, ತೋರಿಸು. ನಮ್ಮ ರೂಮ್ ಎಲ್ಲ ತುಂಬ ಮೆಸ್ಸಿ ಆಗಿದೆ, ಪ್ಲೀಸ್ ಡೋಂಟ್ ಜಡ್ಜ್. ಯಾಕೆ ಅಂದರೆ ನಾವು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ, ಸೊ ರೂಮ್ ಶುಡ್ ಬಿ ಮೆಸ್ಸಿ. ಓಕೆ ಫ್ರೆಂಡ್ಸ್, ಸಿ ಯು. ಹೊರಡೋಣ, ಬೇಗ ಲೇಟ್ ಆಯಿತು. ಕಮ್ ಲೆಟ್ಸ್ ಗೋ. ಫೈನಲಿ ಹೊರಟಾದ್ಮೇಲೆ ನಮಗೆ ಬಸ್ಸಸ್ ಎಲ್ಲಿಂದ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತೆಲ್ಲ ಫುಲ್ ಕನ್ಫ್ಯೂಷನ್ಸ್ ಆಗ್ತಿತ್ತು. ಸೊ ಸಿದ್ದರಾಮಯ್ಯನ ಬಸ್ಸಲ್ಲೂ ಹೋಗಲಿಲ್ಲ, ಮೆಟ್ರೋದಲ್ಲೂ ಹೋಗಲಿಲ್ಲ. ಫೈನಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಅದು ಹೆಂಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ರೆ ಬಸ್ ಸ್ಟಾಪಿಗೆ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಇಂಥ ಕಲಾವಿದ್ರು ಎಲ್ಲಾದರೂ ಸಿಗ್ತಾರ? ನಾವು ಬೇಗ ರೀಚ್ ಆದ್ವಿ. ನಾವೊಂದು 10 ಮಿನಿಟ್ಸ್ ಅಲ್ಲೇ ಇನ್ನೊಬ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಿಟ್ರಲಿ ಜನನೇ ಇರಲಿಲ್ಲ, ಬಿಕಾಸ್ ವೀಕ್ ಡೇಲಿ ಹೋಗಿದ್ದರಿಂದ. ಸೊ ಇದು ಸುಮತಿ ಅವರ ಅಮ್ಮ, ಇವರು ಆಯ್ ಮಾಡಿ, ಇವ್ರು ನಮ್ಮ ಅಜ್ಜಿ. ನಾನು ಎಲ್ಲೋದ್ರೂ ಮೇಲೆ ಪ್ರೊಟೆಕ್ಷನ್ ಥರ ಅವರು. ನಾನು ಗಂಡನ ಮನೆಗೆ ಹೋದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಕರ್ಕೊಂಡು ಹೋಗ್ತಾರೆ. ಅವ್ರು ಬಂದರು, ನಾವು ಆಲ್ರೆಡಿ ಅವ್ರಿಗೆಲ್ಲ ಟಿಕೆಟ್ಸ್ ತೊಗೊಂಡಿದ್ವಿ. ಸೊ ಹಾಗೆ ಹೊರಟ್ವಿ. ಹೇಳ್ಬೇಕಂದ್ರೆ ತುಂಬ ಕಡಿಮೆ ಜನ ಆಯಿತು, ಅದಕ್ಕಾಗಿ ಆರಾಮಾಗೆಲ್ಲ ವೀಡಿಯೋಸ್ ಎಲ್ಲ ತಕ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಟ್ರ್ಯಾಜಿಡಿ ಏನಾಯಿತು ಅಂದರೆ, ನನ್ನ ಮೈಕ್ ಆನ್ ಆಗಿರಲಿಲ್ಲ. ಪ್ರತಿ ವಿಡಿಯೋದಲ್ಲೂ ನನ್ನ ಮೈಕ್ ಹಾಕೊಳ್ಳೋದು ಕಾಣಿಸುತ್ತೆ, ಬಟ್ ಯಾವುದ್ರಲ್ಲೂ ನೀಟಾಗಿ ವಾಯ್ಸ್ ಕವರ್ ಆಗಿಲ್ಲ. ಆ್ಯಂಡ್ ಅದೊಂಥರ ಫುಲ್ ಬೇಜಾರಾಗೋಯ್ತು ಬಿಡಿ. ನಾನು ಮನೆಗೆ ಬಂದಾದಮೇಲೆ ನೋಡ್ಕೊಂಡಿದ್ದು. 3 ಜನ ಗರ್ಲ್ಸ್ ಬಂದಿದ್ದೀವಿ. ಆ್ಯಂಡ್ ಇವರಮ್ಮ ಬಂದಿದ್ದಾರೆ, ನಮ್ಮ ಅಜ್ಜಿ ಬಂದಿದ್ದಾರೆ. ಅಕ್ಕ ಇಲ್ಲಿ ನೋಡಿ ಅಕ್ಕ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವ್ರ ಹೆಸರು ಇಮಾ ಅಂತ. ಇವ್ರು ನಮ್ಮ ಮನೆ ಆಪೋಸಿಟಲ್ಲೇ ಇರೋದು. ನನ್ನ ನನಗಿಂತ ಚೂರು ಚಿಕ್ಕವಳು, ಬಟ್ ಶಿ ಇಸ್ ಮೈ ಫ್ರೆಂಡ್. ಹಾಯ್. ಉದ್ದ ಇದೆ, ಸೈಡಿ ಬರ್ಬೇಕು ನೀನು. ನಾನು ಉದ್ದ ಇರೋದಕ್ಕೆ ನನಗೆ ಅವಮಾನ ಮಾಡಿದ್ದಾರೆ ಫ್ರೆಂಡ್ಸ್. ನಿಂಗೆ ಒಳ್ಳೇದು ಮಾಡ್ತದ. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಬಿಕಾಸ್ ಇಟ್ ವಾಸ್ ಫನ್ ಫಿಲ್ಡ್. ಯಾಕಂದರೆ ಸುಮತಿನೇ ಆ್ಯಕ್ಚುಲಿ ವ್ಲಾಗಿಂಗ್ ಮಾಡಿದ್ದು. ಪೂರ್ತಿ ಅವಳೇ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಏನೋ ಅವಳೇ ವ್ಲಾಗಿಂಗ್ ಮಾಡೋ ಥರ ಮಾಡಿದ್ದು. ಫ್ರೆಂಡ್ಸ್, ಕೆಳಗಡೆ ಇತ್ತಲ್ಲ ಅದು ಕುಲ್ಫಿ, ಇದು ಸೆಲ್ಫಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೆಳಗಡೆ ಇಟ್ಟರೆ ಕುಲ್ಫಿ ಅಂತ, ಮೇಲ್ಗಡೆ ಹಿಂಗೆ ಹೆಸರೆ ನಮ್ಮಮ್ಮ ಡೈಲಾಗು. ಫ್ರೆಂಡ್ಸ್, ನಾವು ಲಾಲ್ಬಾಗಿಗೆ ಬಂದಿದ್ದೀವಿ. ಓ ಮೊಬೈಲ್ ತನ್ವಿ. ಹಾಯ್, ವೆಲ್ಕಮ್ ಟು ಮೈ ಓನ್ ಬ್ಲಾಗ್. ಬ್ಲಾಗ್ ನೇಮ್ ಹೆಸರೇನು ಗೊತ್ತಿಲ್ಲ. ಬ್ಲಾಗ್ ಅಲ್ಲ, ಬ್ಲಾಗ್.
ಅಲ್ಲೋಗು ನಡಿ ಇರಕ್ಕೆ ಒತ್ತುತ್ತೀನಿ ಸ್ಟಾಪೇ ಆಗ್ತಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನಾವಲ್ಲಿ ಇನ್ನೇನು ಎಂಟರ್ ಆಗಬೇಕಂದಾಗ ನಮಗೆ ಒಂದು ಮ್ಯೂಸಿಕಲ್ ಸ್ಟೇಜ್ ಥರ ಹಾಕಿದ್ರು. ಅಲ್ಲಿ ಒಬ್ಬರು ಪೊಲೀಸ್ ಅಂಕಲ್ ಹಾಡು ಹೇಳ್ತಾಯಿದ್ರು, ವಿಚ್ ಇಸ್ 100 ಜನ್ಮಕ್ಕೂ ನನ್ನ ಫೇವ್ರೆಟ್ ಸಾಂಗ್. ಅದನ್ನು ಹೇಳ್ತಾಯಿದ್ರು. ಸೊ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೆ, ನೋಡಿ ನನಗೋಸ್ಕರ ಅವರು ನಾನು ಎಂಟ್ರ್ ಆಗ್ತಿದ್ದಂಗೆ ಇವು ಹಾಡು ಹೇಳ್ತಾ ಇದ್ದಾರೆ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಆಗುತ್ತೆ ಅಂತ ನಾನು ಸಾಂಗ್ನ ಹಾಕ್ತಿಲ್ಲ. ಅವ್ರು ಚೆನ್ನಾಗೇ ಆಡ್ತಾಯಿದ್ರು ಆ್ಯಕ್ಚುಲಿ. ಮುಂದೆ ಗೊತ್ತಿದ್ದಾರೆ, ನಾನು ಸೆಲ್ಫಿ ಇಟ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಸ್ವಲ್ಪ ಒಳಗಡ್ಗ. ಏನು ಸಮಾಚಾರ ವಿಷಯ ಅಂತ ಅಂದರೆ, ನಾವು ತುಂಬ ರಶ್ ಇರುತ್ತೆ, 400 ರೂಪಾಯಿ ಟಿಕೆಟ್ ಇರುತ್ತೆ ಅಂತೆಲ್ಲ ಅಂದ್ಕೊಬಿಟ್ಟಿದೆ. ಬಟ್ ಇಲ್ಲ, ಆ ಥರ 80 ರುಪೀಸ್ ಅಷ್ಟೇ ಟಿಕೆಟ್ ಇದೆ. ನಾಳೆ ಜಾಸ್ತಿ ಇರುತ್ತೆ, ಬಿಕಾಸ್ ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಜಾಸ್ತಿ ಇರುತ್ತೆ. ಹೌದು, ಆ್ಯಕ್ಚುಲಿ ಇಲ್ಲಿ ಪೊಲೀಸ್ ಎಲ್ಲ ಎಷ್ಟು ಫ್ರೆಂಡ್ಲಿ ಅಂದರೆ, ಪೊಲೀಸ್ ಹಾಡೆಲ್ಲ ಹೇಳ್ತಾಯಿದ್ರು. ಅದಲ್ಲ, ಅದು ನಾನು ಬಂದಿರೋದಕ್ಕೆ ನನ್ನ ಫೇವ್ರೆಟ್ ಹಾಡು ಹೇಳ್ತಾ ಇದ್ರು. ಎದುರುಗಡೆ ಪೊಲೀಸ್ ಬರ್ತಾರೆ. ಓಕೆ ಫ್ರೆಂಡ್ಸ್, ಎದುರುಗಡೆ ತೋರಿಸ್ತೀನಿ ಈಗ ನಿಮಗೆ. ವಾವ್ ಥರ ಕಾಣಿಸ್ತಿದೆ, ವಾವ್ ಥರ. ಯಾರದು? ನಾನು ಏನು ಅನ್ಕೊಂತೀನಿ ಗೊತ್ತೇನಕ್ಕ, ನಾನು ನನ್ನ ಫ್ರೆಂಡ್ಸ್ ಏನಾದ್ರು ಬ್ಲಾಗ್ ಮಾಡಿಬಿಟ್ರೆ ಫುಲ್ ಇಟ್ಟಾಗೋಗುತ್ತೆ. ನಾವು ಒಂದು ವೀಡಿಯೋ ಮಾಡಿದ್ವಿ, ತೋರಿಸ್ತೀನಿ ತಡೀರಿ, ಹೋಗ್ಬೇಕಾದ್ರೆ ನೆನಪಿಸ್ತೀನಿ. ನನಗೆ ವೀಡಿಯೋ ಮಾಡಿದ್ದೀವಿ, ಬರೀ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ನೋದಲ್ಲೇ ಬ್ಲಾಗ್ ಮುಗ್ದೋಗುತ್ತೆ ನಮ್ಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ದಿಸ್ ಇಸ್ ಕಾಲ್ಡ್ ಫೌಂಟೇನ್. ಬ್ಲಾಗಲ್ಲಿ ಬರ್ತೀರಾ ಆಯ್ ಮಾಡಿ ಅಲ್ಲ, ಆಯ್ ಮಾಡಿ ಯಾರು ಗೊತ್ತಾಗ. ತುಂಬ ಸ್ಕೂಲ್ಸ್ಗಳಿಂದನೂ ಈ ಸತಿ ಟ್ರಿಪ್ಗೆ ಕರ್ಕೊಂಬಂದಿದ್ರು ಮಕ್ಳುಗಳನ್ನ. ಸೊ ನಾವಂಗೆ ಕೆಲವೊಂದೊಂದು ಸ್ಕೂಲ್ ಮಕ್ಕಳನ್ನು ಮಾತಾಡ್ಸಿದ್ವಿ. ಆ್ಯಂಡ್ ಇವರು ಬಂದುಬಿಟ್ಟು ತುಂಬ ಚಿಕ್ಕ ವಯಸ್ಸಿನ ಮಕ್ಕಳು, ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ದೊಡ್ಡವರಿದ್ದರು. ಇವರೇ ಆ್ಯಕ್ಚುಲಿ ಅಲ್ಲಿ ಬಂದಿದ್ದವ್ರಿಗಿಂತ ಎಲ್ಲ ಚಿಕ್ಕ ಫ್ಲವರ್ ಶೋ ಒಳಗಡೆ. ಹೌದು, ಹೌದು. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಸಾಂಗ್ಸ್ ಹಾಕಿದ್ದಾರೆ ಅಂದರೆ ಇಟ್ಸ್ ಸಖತ್ತಾಗಿದೆ. ಟಿಕೆಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಈ ವರ್ಷದ ಕಾನ್ಸೆಪ್ಟ್ಸ್ ಬಂದುಬಿಟ್ಟು ಕಿತ್ತೂರು ಸಾಮ್ರಾಜ್ಯ ಅಂತ. ಫಸ್ಟ್ ಹೋಗಿದ ತಕ್ಷಣವೇ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಕೋಟೆ ಸಿಗುತ್ತೆ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಡೈರೆಕ್ಟಾಗಿ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತದು. ಆ್ಯಂಡ್ ಈ ಸತಿ ಫ್ಲವರ್ ಡೆಕೋರೇಷನ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಅಂದರೆ ಪ್ರತಿ ಸತಿನೂ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ. ದಿಸ್ ಟೈಮ್ ಇಟ್ ವಾಸ್ ವೆರಿ ವೈಬ್ರೆಂಟ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿ ಕಾರ್ನರು ಎಂಟಿ ಇರಲಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದರು. ಆ್ಯಕ್ಚುಲಿ ಅಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿರ್ತಿದ್ದು. ಬಟ್ ಪೊಲೀಸವ್ರು ಬಿಡ್ತಿರಲಿಲ್ಲ, ಕ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಕಳಿಸ್ತಾಯಿದ್ರು. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಇನ್ನೂ ಆ್ಯಕ್ಚುಲಿ ತುಂಬ ಪ್ರಿಪ್ರೇಷನ್ಸ್ ಮಾಡ್ತಾನೇ ಇದ್ದರು. ಆ್ಯಕ್ಚುಲಿ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಫ್ಲವರ್ಸ್ ಎಲ್ಲ ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಸ್ಪ್ರೇ ಎಲ್ಲ ಮಾಡ್ತಾಯಿದ್ರು. ಇದಾದಮೇಲೆ ನೆಕ್ಸ್ಟು ಅಕ್ಕ ಮಹಾದೇವಿ ಅವ್ರದ್ದು ಒಂದು ಸ್ಮಾರಕ ಥರ ಮಾಡ್ತಾಯಿದ್ರು. ಅದು ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್ ಕಲರ್ಸಿಂದ ಮಾಡ್ತಾಯಿದ್ರು. ಆ್ಯಂಡ್ ಅದಿನ್ನೂ ಆ್ಯಕ್ಚುಲಿ ಪ್ರಿಪ್ರೇಷನ್ಸ್ ಇನ್ನೂ ಮಾಡ್ತಾ ಇದ್ದಿದ್ದರಿಂದ ನಮಗೆ ಇನ್ನೂ ಅಷ್ಟು ಕ್ಲಿಯರ್ ಪಿಕ್ಚರ್ ಗೊತ್ತಿಲ್ಲ. ಬಟ್ ನಾವು ಹೋದಾಗೂ ಏನು ಅಷ್ಟು ಅನ್ಫಿನಿಶ್ಡ್ ಅನಿಸಿಲ್ಲ. ಬಟ್ ಇನ್ನೂ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು, ಲೈಕ್ ಇನ್ನೂ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಬಟ್ ಇಟ್ ವಾಸ್ ವೆರಿ ಪ್ರಿಟಿ. ಅಂದರೆ ಅಕ್ಕ ಮಹಾದೇವಿಯವ್ರದ್ದು ಅಷ್ಟು ಏನು ಜಾಸ್ತಿ ಫ್ಲವರ್ಸ್ ಯೂಸ್ ಮಾಡಿಲ್ಲ ಅಂದರು. ಬಟ್ ದ ಕಲರ್ಸ್ ದೇ ಯೂಸ್ಡ್ ಅಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಈ ಸತಿ ಸ್ವಲ್ಪ ಫ್ಲವರ್ ಶೋ ನಂಗೆ ಯಾಕೋ ತುಂಬ ಚಿಕ್ಕದು ಅಂತ ಅನಿಸ್ತು, ಗೊತ್ತಿಲ್ಲ ಯಾಕಂತ. ಆ್ಯಂಡ್ ಪ್ರತಿ ಒಂದೊಂದು ಕಡೆಯೂ ಈ ಥರ ಸ್ಟ್ಯಾಚ್ಯೂಸ್ನ ಇಟ್ಟಿದ್ರು. ಆ್ಯಂಡ್ ಮುಂದೆ ನಮಗೆ ಒನಕೆ ಓಬವ್ವ ಕೂಡ ಸಿಗ್ತಾರೆ. ಅಂದರೆ ಇದು ಅಕ್ಕ ಮಹಾದೇವಿ ಅವ್ರ ಮುಂದೆ ಈ ಥರ ಸ್ಟ್ಯಾಚ್ಯೂಸ್, ರಾಣಿ ಚೆನ್ನಮ್ಮ ಅವ್ರದ್ದು ಮತ್ತು ಒನಕೆ ಓಬವ್ವ ಅವ್ರದ್ದು ಸ್ಟ್ಯಾಚ್ಯೂಸ್ ಕೂಡ ಎಲ್ಲ ಪ್ಲೇಸ್ ಮಾಡಿದರು. ನಮ್ಮ ಅಜ್ಜಿನ ಅದ್ರ ಮುಂದೆ ನಿಲ್ಲಿಸ್ಬಿಟ್ಟು ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇಟ್ ವಾಸ್ ವೆರಿ ಪ್ರಿಟಿ ಆ್ಯಕ್ಚುಲಿ. ನಮ್ಮ ಅಜ್ಜಿನ ಆ್ಯಕ್ಚುಲಿ ಒಂದು ಸ್ಟ್ರಾಂಗ್ ಲೇಡಿ. ಆ್ಯಂಡ್ ಅವ್ರ ಜೊತೆ ಒನಕೆ ಓಬವ್ವನ ಫೋಟೋ ತೆಗೆದಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಯಾ ಎಸ್
ನಿಂದು ಬ್ಯಾಕ್ ಕ್ಯಾಮ್ರಾ ತಿರುಗಿಸ್ಕೊಬಿಡು. ಅವಳು ಹಂಗೆ ತೋರಿಸಿದ್ದಕ್ಕೂ ಆಂಟಿ ಹೇಳಿದ್ದಕ್ಕೂ ಒಂದೇ ಅನ್ನಂಗೆ ನಾವಲ್ಲಿ ಅಕ್ಕ ಮಹಾದೇವಿ ಅವ್ರದ್ದು ಸ್ಟ್ಯಾಚು ಹತ್ರ ಜಸ್ಟ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಅವಳ ಮೇಲೆ ಪಾರಿವಾಳ ಪಿಯಾ ಮಾಡ್ತು. ಇಟ್ ವಾಸ್ ಸೋ ಫನ್ನಿ ಬಿಕಾಸ್ ಎಷ್ಟೊಂದು ಜನ ನಿಂತಿದ್ವಿ, ಯಾರ ಮೇಲೂ ಮಾಡಿಲ್ಲ, ಅವಳ ಮೇಲೆ ಮಾಡ್ತು. ಆ್ಯಂಡ್ ಪಾಪ ಎಲ್ಲ ಕ್ಲೀನ್ ಮಾಡಿಕೊಂಡು ಈಚೆಗಡೆ ಹೋಗಿ ಮತ್ತೆ ವಾಶ್ ಮಾಡ್ಕೊಂಡು ಒಳಗೆ ಬಂದ್ವಿ. ಪಾಪಚ್ಚಿ ಅವಳು. ನಮಗೆ ನೆಕ್ಸ್ಟ್ ಕಾರ್ನರ್ ಸಿಕ್ಕಿದ್ದು ದ ಗ್ರೇಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಆ್ಯಕ್ಚುಲಿ ಇಲ್ಲಿ ಕುದುರೆ ಮೇಲೆ ಕೂತ್ಕೊಂಡಿರೋವಂಥ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಮತ್ತು ಹಿಂದೆಗಡೆ ಅವ್ರದ್ದು ಗಲ್ಲಿಗೇರಿಸುವಂಥ ಒಂದು ಬ್ಯಾನಿಯನ್ ಟ್ರೀ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ಪ್ರಿಟಿ ಗುಡ್ ಆ್ಯಕ್ಚುಲಿ, ಚೆನ್ನಾಗಿತ್ತು. ಅಷ್ಟೇ ಮಾಡಿದ್ದು. ಆ್ಯಂಡ್ ನಾವು ಈಚೆ ಬಂದ್ವಿ ಗ್ಲಾಸ್ ಹೌಸಿಂದ ಈಚೆ ಬಂದಿದ್ದ ತಕ್ಷಣವೇ ಇದೊಂಥರ ಪ್ರತಿ ವರ್ಷವೂ ಮಿಸ್ ಇಲ್ದಿರೋ ವ್ಯೂಸು. ಸೊ ಇದೊಂಥರ ಫೋಟೋಗ್ರಫಿ ಸ್ಪಾಟ್, ಎಲ್ಲನೂ ಬ್ಯೂಟಿಫುಲ್ ಫ್ಲವರ್ಸ್ ಇರುತ್ತೆ. ಮತ್ತು ಒಂಥರ ಫೋಟೋಗ್ರಫಿ ಸ್ಪಾಟ್ ಇದು, ತುಂಬ ಜನ ಫೋಟೋಸ್ ತೆಗೆಸ್ಕೊತಾ ಇರ್ತಾರೆ. ನನಗೂ ಇದು ತುಂಬ ಇಷ್ಟ ಆಯಿತು. ಇಲ್ಲಿ ನಾವೂ ಫೋಟೋಸ್ ತೆಗೆಸ್ಕೊಂಡ್ವಿ. ಫೋಟೋಸ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಬರೀ ವೀಡಿಯೋಸ್ ಮಾಡೋದ್ರಲ್ಲೇ ಇದ್ದೆ. ಆ್ಯಂಡ್ ಟು ಬಿ ಆನೆಸ್ಟ್ ಫೋಟೋಸ್ ಅಂತೂ ತೆಗೆಸ್ಕೊಂಡೇ ಇಲ್ಲ. ಫ್ರೆಂಡ್ಸ್, ಪಿಕಾಕು ಅದ್ರ ಫೆದರ್ ನೋಡಿ ಡಿಫರೆಂಟು. ಫೆದರ್ ಕೆಳಗಡೆ ಬಂದ್ಬಿಟ್ಟು ಇಷ್ಟ ಆಗಲ್ಲ, ಅಳ್ಕೊಂಡಿದೆ, ಬಟ್ ನಿಮಗೆ ಕಾಣಿಸಲ್ಲ ಅಷ್ಟೇ. ಅಲ್ಲೇ ಪಕ್ಕದಲ್ಲಿ ಈ ಥರ ಒಂದು ಶಾಪ್ದು ಕಾರ್ನರ್ ಇತ್ತು, ಅಂದರೆ ಫುಲ್ ಸ್ಟ್ರೀಟ್, ಒಂದು ಸಂಧಿ ಅಂತಾರಲ್ಲ ಆ ಥರ. ಅಲ್ಲೆಲ್ಲ ಪೂರ್ತಿ ಶಾಪ್ಸ್ ಹಾಕ್ಕೊಂಡಿದ್ರು. ನಾವು ಜಸ್ಟ್ ಹಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದ್ರ ಪಕ್ಕನೇ ಹೀಗೆ ಸ್ವಲ್ಪ ಪಡಲಕಾಯಿ ಎಲ್ಲ ಹಾಕಿದ್ರು. ಸೊ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ್ಯಂಡ್ ಅಲ್ಲಿ ಈ ಆ್ಯಲಪಿನೋಸ್ ಅಂತಾರಲ್ಲ ಅದನ್ನು ಬೆಳೆದಿದ್ದಾರೆ. ಆ್ಯಂಡ್ ಚೆನ್ನಾಗಿತ್ತು. ಹಾಯ್ ಮಾಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಹೋಗೋಣ ಬಾ. ಏನೇನು ಇಟ್ಟವ್ರೆ ಡಿಫ್ರೆಂಟ್ ಆಗಿ ಅಂತ ನೋಡೋಣ ಬನ್ನಿ. ಈ ರೋಡಾಗಿ ಹೋಗೋದೇನೋ ಅಲ್ಲ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ಸೂ ಹೆಂಗೆ ಅಂದರೆ ನೇಟಿವಿಟಿ ಇರುವಂಥ ಶಾಪ್ಸ್ ಇತ್ತು. ಅಂದರೆ ಇದರದು ಎಲ್ಲ ಒಂದು ಆರ್ಟಿಸನ್ಸ್ ಕ್ರಾಫ್ಟ್ಸ್, ಪ್ರಾಪರ್ ಕ್ರಾಫ್ಟ್ಮ್ಯಾನ್ಶಿಪ್ಪಿಂದ ಮಾಡಿರುವಂಥ ಶಾಪ್ಸು. ಮತ್ತು ಫುಡ್ ಐಟಮ್ಸು ಕೂಡ ಎಲ್ಲನೂ ಅಂದರೆ ಪ್ರಾಪರ್, ಈಗ ಮಲೆನಾಡು ಸೈಡ್ದು ಚಟ್ನಿಗಳಾಗಿರ್ಬೋದು, ಪುಳಿಯೋಗರೆ ಪುಡಿಗಳಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿತ್ತು. ಮತ್ತು ಇದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ದು ಒಂದು ಎಕ್ಸಿಬಿಷನ್ ಥರನೂ ಮಾಡಿದರು ಅಲ್ಲಿ. ಆ್ಯಂಡ್ ಇದು ಚೆನ್ನಾಗಿತ್ತು. ನಾನು ಪೂರ್ತಿ ಒಳಗೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟು ದ ಮೋಸ್ಟ್ ಅಟ್ರಾಕ್ಟಿವ್ ಆ್ಯಂಡ್ ಲವ್ಲಿ ಪ್ಲೇಸ್ ಅಂದರೆ ದಿಸ್ ಲೇಕ್. ಇದು ತುಂಬ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ನಾವಿವಾಗ ಲೈಕ್ ಆಲ್ಮೋಸ್ಟ್ ಮಾನ್ಸೂನ್ ಆಗಿದೆಯಲ್ಲ, ಈ ಟೈಮಲ್ಲಿ ಹೋಗಿರೋದ್ರಿಂದ ಅಂತೂ ಎಷ್ಟು ತಣ್ಣಗಿತ್ತಂದರೆ ಓ ಮೈ ಗಾಡ್, ಇಟ್ ವಾಸ್ ಸೋ ಪೀಸ್ಫುಲ್. ಅಷ್ಟು ತಣ್ಣಗಿತ್ತು. ಆ್ಯಂಡ್ ನನಗಂತೂ ಒಂದು ಡಿಫ್ರೆಂಟ್ ಪ್ಲೇಸ್ಗೆ ಬಂದಂಗೆ ಅನಿಸ್ತಾ ಇತ್ತು. ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್ ಇದನ್ನು ನೋಡಿ. ಆ್ಯಂಡ್ ಇಟ್ ವಾಸ್ ಸೋ ಪೀಸ್ಫುಲ್. ಆ ನೀರ ಹತ್ರನೇ ಇದ್ರೇ ಅದು ದಟ್ ಪವರ್ ಇಸ್ ಲೈಕ್ ದ್ಯಾಟ್ ಅನಿಸುತ್ತೆ. ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದಿದ್ರು. ಸ್ಟಿಲ್ ದೇರ್ ಇಸ್ ಬೆಟ್ಟ ಇನ್ ನಮ್ಮ ಲಾಲ್ಬಾಗ್. ಮನಿ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ ಗೈಸ್. 72 ವರ್ಷನಾ ನಿಮಗೆ? ನೀವೆಲ್ಲ ಯಾವತ್ತಾದರೂ ಬಂದಿದ್ದೀರಾ ಇಲ್ಲಿ? ಮದುವೆ ಆಗಿ ನಿಮ್ಮ ಯಜಮಾನ್ರ ಜೊತೆ ಬಂದಿದ್ದೀವಿ. ಯಜಮಾನ್ರ ಜೊತೆ ಬಂದಿದ್ದೀರಾ? ಹಿಂಗೆ ಇತ್ತ ಬೆಟ್ಟ ಎಲ್ಲ? ಇಲ್ಲ, ಇಂಪ್ರೂವ್ಮೆಂಟ್ ಆಗೈತಾ ಇನ್ನು? ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗ ಹಿಂಗೆಲ್ಲ ಇರಿಲ್ಲ, ಅಂಗಡಿಗಳೆಲ್ಲ ಜಾಸ್ತಿ ಇರಲಿಲ್ಲ. ಹಾಂ ಹಾಂ.
ಆ್ಯಕ್ಚುಲಿ ಬೆಟ್ಟದ ಮೇಲೆ ಹೋಗಿ ಹತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಳೆ ಹಂಗೆ ಸಡನ್ನಾಗಿ ಬಂದೇ ಬಿಡ್ತು. ಆಮೇಲೆ ನಮ್ಮ ಅಜ್ಜಿ ಹಿಂಗೆ ಮೆಡಿಟೇಷನ್ ಫಾರ್ಮಲ್ಲಿ ಕೂತ್ಕೋತೀನಿ, ಒಂದು ಫೋಟೋ ತೆಗಿ ಅಂತ ಅಂತಿದ್ರು. ನಮ್ಮ ಅಜ್ಜಿ ತಪಸ್ಸು ಕೂತ್ಬಿಟ್ಟಿದ್ದಾರೆ ಗೈಸ್ ನೋಡಿ. ಸಿನ್ಸ್ ಮಳೆ ಸ್ಟಾರ್ಟ್ ಆಯಿತು, ನಾವಲ್ಲಿ ಬಾನ್ಸಾಯ್ ಗಾರ್ಡನ್ ಅಂತ ಯಾವುದೋ ಇತ್ತು, ಅಲ್ಲಿ ಬಂದಿದ್ವಿ. ಸೊ ಅಲ್ಲಿ ಜಸ್ಟ್ ಒಂದು ಸ್ವಲ್ಪ ಹಂಗೆ ನೋಡಿಕೊಂಡು ವಾಪಸ್ ನಾವು ಹೊರಟ್ವಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.